ಸೊ ಇನ್ನೊಂದ್ ಕಡೆ ಈಗ ಕೊಪ್ಪಳ ಬಿಜೆಪಿ ಸಂಸದ ಕರಡಿ ಸಂಗಣ್ಣ ಕಾಂಗ್ರೆಸ್ಗೆ ಬರ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕಂದ್ರೆ ಸಹಜವಾಗಿ ಸಂಗಣ್ಣ ಕರಡಿಯವರು ಈಗಾಗಲೇ ಮುನಿಸ್ಕೊಂಡಿದ್ದಾರೆ ಬಿಜೆಪಿಯಿಂದ, ಹಾಗಾಗಿ ಅವರನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೋಬೇಕು ಅನ್ನುವಂಥ ಒಂದು ಧಾವಂತದಲ್ಲಿ ಕಾಂಗ್ರೆಸ್ ಕೂಡ ಇದೆ. ಹಾಗಾಗಿ ನಾಳೆ ನಾಡಿದ್ದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥ ಒಂದು ಸುದ್ದಿ ಈಗ ಹೊರಬಿದ್ದಿದೆ. ಕಾಂಗ್ರೆಸ್ ನಾಯಕರ ಜೊತೆ ಕರಡಿ ಸಂಗಣ್ಣ ಅವರು ಸಂಪರ್ಕದಲ್ಲಿದ್ದಾರೆ. ಸೊ ಸಿಎಂ ಮತ್ತು ಡಿಸಿಎಂ ಜೊತೆಗೇನೆ ಕರಡಿ ಸಂಗಣ್ಣ ಮಾತಾಡಿದ್ದಾರೆ. ಹಾಗಾಗಿ ನಿನ್ನೆ ಕರಡಿ ಸಂಗಣ್ಣ ಮನೆಗೆ ಶಾಸಕ ಲಕ್ಷ್ಮಣ ಸವದಿಯವರು ಕೂಡ ಭೇಟಿ ಕೊಟ್ಟಿದ್ರು. ಜೆಡಿಎಸ್ ನಲ್ಲಿದ್ದಂತಹ ಸಂಗಣ್ಣರನ್ನ ಬಿಜೆಪಿಗೆ ಕರ್ಕೊಂಡು ಬಂದಿದ್ದೇ ಲಕ್ಷ್ಮಣ ಸವದಿಯವರು. ಸೊ ಈಗ ಅದೇ ಲಕ್ಷ್ಮಣ ಸವದಿಯವರು ಈಗ ಕಾಂಗ್ರೆಸ್ ನಲ್ಲಿದ್ದಾರೆ. ಸೊ ಹಾಗಾಗಿ ಇವರನ್ನು ಕೂಡ ಕಾಂಗ್ರೆಸ್ಗೆ ಕರ್ಕೊಂಡು ಬರ್ತಾರಾ ಈಗ ಕರಡಿ ಸಂಗಣ್ಣ ಅವರನ್ನ ಅನ್ನುವಂಥ ಒಂದು ಪ್ರಶ್ನೆ ಮೂಡಿದೆ. ಬಿಜೆಪಿ ಟಿಕೆಟ್ ನೀಡದೇ ಇರೋದಕ್ಕೆ ಕರಡಿ ಸಂಗಣ್ಣ ಅಸಮಾಧಾನವನ್ನು ವ್ಯಕ್ತಪಡಿಸಿ ಹಿಂದೆ ಬಹಿರಂಗವಾಗಿಯೇ ತಮ್ಮ ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ರು, ಬಂಡಾಯವನ್ನ ಕೂಡ ಸಾರಿದ್ರು. ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಇರೋದಿಲ್ಲ ಅನ್ನೋ ಒಂದು ಮಾತುಗಳನ್ನ ಕೂಡ ಕರಡಿ ಸಂಗಣ್ಣ ಅವರು ಹೇಳಿದ್ರು. ಆದರೂ ಅದಾದ ನಂತರದ ಬೆಳವಣಿಗೆಯಲ್ಲಿ ಬಿಜೆಪಿ ಹೈಕಮಾಂಡ್ ಹೇಳಿದ್ದಕ್ಕೋ ಅಥವಾ ಬಿಜೆಪಿ ನಾಯಕರ ಬೇರೆ ನಾಯಕರುಗಳ ಮಾತಿಗೋ ಕರಡಿ ಸಂಗಣ್ಣ ಅವರು ಈಗ ಸದ್ಯಕ್ಕೆ ತಟಸ್ಥವಾಗಿ ಅಂತೂ ಇದ್ದಾರೆ. ಎಲ್ಲೂ ಕೂಡ ಅಂತ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಗಳು ಇನ್ನೂ ಸಂಸದ ಸಂಗಣ್ಣ ಅವರಿಂದ ಬಂದಿಲ್ಲ. ಆದ್ರೆ ಅವರಲ್ಲಿರುವಂತಹ ಮುನಿಸು ದೂರ ಆಗಿದೆ ಅನ್ನುವಂಥದ್ದು ಯಾರು ಕೂಡ ಹೇಳೋದಕ್ಕೆ ತಯಾರಿಲ್ಲ. ಇನ್ನೂ ಕೂಡ ಅವರು ಅದೇ ರೀತಿಯಾಗಿ ಬೇಸರದಲ್ಲಿದ್ದಾರೆ ಅಂತ ಹೇಳಿ. ಸೊ ಇದನ್ನೇ ಎನ್ಕ್ಯಾಶ್ ಮಾಡೋಣ, ಕಾಂಗ್ರೆಸ್ಗೆ ಕರ್ಕೊಂಡು ಬರೋಣ ಅನ್ನುವಂಥ ಒಂದು ಪ್ಲಾನ್ ಈಗ ಕಾಂಗ್ರೆಸ್ನದ್ದು. ಅದಕ್ಕೋಸ್ಕರ ಈಗ ಟಾಸ್ಕ್ ಕೊಟ್ಟಿರೋದು ಲಕ್ಷ್ಮಣ್ ಸವದಿ ಅವರಿಗೆ. ಯಾಕಂದ್ರೆ ಜೆಡಿಎಸ್ ನಿಂದ ಕರ್ಕೊಂಡು ಬಂದಿದ್ದು ಕೂಡ ಬಿಜೆಪಿಗೆ ಇದೇ ಲಕ್ಷ್ಮಣ್ ಸವದಿ ಅವರು. ಈಗ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ನಲ್ಲಿದ್ದಾರೆ. ಸೊ ಹಾಗಾಗಿ ಕರಡಿ ಸಂಗಣ್ಣ ಅವರನ್ನು ಕೂಡ ಕಾಂಗ್ರೆಸ್ಗೆ ಸೇರಿಸಿ ಅನ್ನುವಂಥ ಒಂದು ಟಾಸ್ಕ್ ಈಗ ಲಕ್ಷ್ಮಣ್ ಸವದಿ ಅವರಿಗಿದೆ. ಬಹುಶಃ ನಾಳೆ ನಾಡಿದ್ದು ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಈಗಲೂ ಬಿಜೆಪಿ ಪರ ಪ್ರಚಾರಕ್ಕೆ ಹೋಗಿಲ್ಲ, ದೂರನೇ ಉಳ್ಕೊಂಡಿದ್ದಾರೆ ಕರಡಿ ಸಂಗಣ್ಣ. ಸೊ ಹಾಗಾಗಿ ಯಾಕೆ ಸುಮ್ಮನೆ ನಿಮಗೆ ಒಲ್ಲದ ಮನಸ್ಸಿನಿಂದ ಪಕ್ಷದಲ್ಲಿರ್ತೀರಿ, ಬನ್ನಿ ಕಾಂಗ್ರೆಸ್ಗೆ ಸೇರ್ಕೊಳ್ಳಿ ಅನ್ನುವಂಥ ಒಂದು ಆಫರ್ ಈಗ ಕಾಂಗ್ರೆಸ್ನಿಂದ ಇದೆ. HDK ವರ್ಸಸ್ ಡಿಕೆ ಶಿವಕುಮಾರ್ ಮಾತಿನ ಸಮರ ಇನ್ನೂ ಕೂಡ ನಿಂತಿಲ್ಲ. ಮತ್ತೊಮ್ಮೆ ಈಗ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ HD ಕುಮಾರಸ್ವಾಮಿ ಅವ್ರ ಬಗ್ಗೆ. HDK ಬಗ್ಗೆ ನನಗೆ ಬಹಳ ಗೌರವ ಇದೆ, ವೈಯಕ್ತಿಕವಾಗಿ ನಾನು ಅವ್ರಿಗೆ ಗೌರವ ಕೊಡ್ತೀನಿ. ಆದ್ರೆ ಬಂಡೆ, ಕಲ್ಲು, ಚೂರಿ, ವಿಷ ಕೊಟ್ರು ಈ ಎಲ್ಲ ಮಾತುಗಳು ಯಾಕೆ? ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ಕುಮಾರಸ್ವಾಮಿ ಅವರು ಏನೇ ಅಂದ್ರೂ ಕೂಡ ನಾನು ತಡ್ಕೊಂಡಿದ್ದೆ, ಏನೆಲ್ಲ ಇದು ತಗೊಳ್ಳೋಣ, ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಮಾತುಗಳು ಹೇಳಿದ್ದಾರೆ ನನ್ನ ಬಗ್ಗೆ ಅವರು. ಯಾವುದೋ ಹೆಣ್ಮಕ್ಳ ಜಮೀನು ಬರ್ಸ್ಕೊಂಡೆ ಅಂತ ಕೂಡ ಹೇಳಿದ್ರು. ಯಾವ ಹೆಣ್ಮಕ್ಳು, ಯಾವ ಜಮೀನು ಅಂತ ಹೇಳಿ ಡಿಕೆ ಶಿವಕುಮಾರ್ ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಜಮೀನಿನಲ್ಲಿರುವಂತಹ ಬಂಡೆನ ಒಡೆದು ನಾನು ಬದುಕಿದ್ದೀನಿ. HDK ನನ್ನ ಸವಾಲು ಸ್ವೀಕಾರ ಮಾಡೋದಕ್ಕಾಗೋದಿಲ್ಲ, ಬಿಟ್ಬಿಡೋಣ ಅಂತನೂ ಕೂಡ ಮಾತಾಡೋದು. ಹಾಗೆ ಚುನಾವಣೆ ಆದ್ಮೇಲೆ ಅಸೆಂಬ್ಲಿಯಲ್ಲಿ ನೋಡೋಣ ಅಂತ ಹೇಳಿ ಡಿಕೆ ಶಿವಕುಮಾರ್ HD ಕುಮಾರಸ್ವಾಮಿಗೆ ತಿರುಗೇಟು ಕೊಟ್ಟಿದ್ದಾರೆ. ಹಾಗಾದ್ರೆ ಇವರಿಬ್ಬರ ನಡುವಿನ ಮಾತಿನ ಸಮರ ಹೇಗಿದೆ? ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು, HD ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ, ಬನ್ನಿ ನೋಡೋಣ. ನನ್ನ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ. ನಾನೇನು ರೆಸಾರ್ಟ್ ಮಾಡಿಲ್ಲ, ಬೆಳೆ ಏನು ಬೆಳೆದಿದ್ದೀನಿ. ಇವತ್ತು ತೆಂಗಿನ ಗಿಡ ಏನು ಇಟ್ಟಿದ್ದೀನಿ. ಸುಮಾರು 20 ಟನ್ ಕೊಬ್ಬರಿನ ರೇಟ್ 8,000 ರೂಪಾಯಿ ಇದ್ದು ಮಾರಾಟ ಮಾಡೋದು ಇಟ್ಟಿದ್ದೀನಿ, ಸ್ಟಾಕ್ ಇಟ್ಟಿದ್ದೀನಿ. ಮೊನ್ನೆ ಕಲ್ಲಂಗಡಿ ಹಣ್ಣನ್ನು ಸುಮಾರು 50 ಟನ್ ಬೆಳೆದಿದ್ದೀನಿ. 50 ಟನ್ ಕಲ್ಲಂಗಡಿ ಹಣ್ಣು ಬೆಳೆದಿದ್ದೇನೆ. ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದೇನೆ. ಬಾಳೆ ವಿಡಿಯೋ ಮಾಡಿಟ್ಟಿದ್ದೀನಿ. ಎಲ್ಲ ನಾನು ಬೆಳೆದಿರ್ತಕ್ಕಂಥ ಬೆಳೆ ವಿಡಿಯೋ ಮಾಡಿಟ್ಟಿದ್ದೀನಪ್ಪ. ಆಲೂಗೆಡ್ಡೆ ಬೆಳೆದು ದೇವೇಗೌಡರು ಅವ್ರ ಜೀವನ MLA ಆಗಿದ್ದಾಗ, ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಚಡ್ಡಿ ಹಾಕೊಂಡು ಹೋಗಿ ಶನಿವಾರ ಭಾನುವಾರ ವಿಧಾನಸಭೆ ಕಲಾಪ ಮುಗಿದ ಮೇಲೆ ಫಲ ಉತ್ತಿರೋರು. ಕಷ್ಟಪಟ್ಟು ಬಂದಿದ್ದೇವೆ. ಯಾವ ಕಷ್ಟಪಟ್ಟವ್ರೆ? ಕಲ್ಲು ಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸಿರೋದೇ ಕಷ್ಟ ಅಲ್ವಾ? ಅವ್ರಿಗೆ ಇರೋದೇ ನಾನು ಆಪತ್ತು. ಅವ್ರಿಗೆ ಇನ್ಯಾರ್ದು ಭಯ ಇಲ್ಲ. ಇಲ್ಲ, ಪರ್ಸ್ನಲಿ ನಾನು ಅವ್ರಿಗೆ ಭಾಳ ಗೌರವ ಕೊಡ್ತಿದ್ದೆ, ಈಗೂ ಕೊಡ್ತೀನಿ, ಮುಂದೆನೂ ಕೊಡ್ತೀನಿ. ಬಟ್ ಪದೇ 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 ವೈಯಕ್ತಿಕವಾಗಿ ಬಂಡೆ, ಕಲ್ಲು ಹೊಡೆದ್ಬಿಟ್ಟ, ಚೂರಿ ಹಾಕ್ಬಿಟ್ಟ, ವಿಷ ಕೊಟ್ಬಿಟ್ಟ. ಹಿರಿಯರಿಗೆ ಗೌರವ ಕೊಡುವಾಗ ಗೌರವನ ಸ್ವೀಕಾರ ಮಾಡಬೇಕು. ಪಾಲಿಟಿಕ್ಸಲ್ಲಿ ಯಾವುದೂ ಶಾಶ್ವತ ಇಲ್ಲ. ಬೇಕಾದ್ರೆ ನೀವು ಬರ್ಕೊಳ್ಳಿ, ಆಫ್ಟರ್ ದಿಸ್ ಪಾರ್ಲಿಮೆಂಟ್ ಎಲೆಕ್ಷನ್ ವೇರ್ ಇಸ್ ಪಾರ್ಟಿ ವಿಲ್ ಸ್ಟ್ಯಾಂಡ್, ಅದನ್ನು ಆಮೇಲೆ ನಾನು ಮಾತಾಡ್ತೀನಿ. ನಮ್ಮಂಥವ್ರನ್ನ ಕಳ್ಕೊಳ್ಳೋದಿದೆಯಲ್ಲ, ನನ್ನ ಕಳ್ಕೊಂಡಂಗಲ್ಲ, ಒಂದು ಸಮುದಾಯ ಕಳ್ಕೊಂಡಂಗೆ.
ನಾನು ಸಮುದಾಯಕ್ಕೋಸ್ಕರ ನಾನು ಗೌರವ ಕೊಟ್ಬಿಟ್ಟು ಅವ್ರು ಏನಂದ್ರೂ ತಟ್ಕೊಂಡಿದ್ದು. ಬಟ್ ದೇರ್ ಇಸ್ ಎ ಲಿಮಿಟೇಷನ್ ಫಾರ್ ಎವ್ರಿಥಿಂಗ್. ಪರ್ಸ್ನಲ್ ಅಟ್ಯಾಕು, ಮತ್ತೊಂದು ಅಟ್ಯಾಕು, ಏನೇನೋ ಯಾವುದೋ ಹೆಣ್ಮಕ್ಳು ಕೈಲಿ ಜಮೀನು ಬರ್ಸ್ಕೊಬಿಟ್ಟಿದ್ದು. ಯಾವ ಹೆಣ್ಮಕ್ಳ ಮೇಲೆ ಬಂಡೆ ಹೊಡೆದಿದ್ದು? ನನ್ನ ಬಂಡೆ ರೀ, ನನ್ನ ಕಲ್ಲು, ನನ್ನ ಆಸ್ತಿ, ನನ್ನ ಜಮೀನಿರೋ ಬಂಡೆ ನಾನು ಹೊಡೆದು ನಾನು ಬದುಕೊಂಡಿದ್ದೀನಪ್ಪ. ಯಾವುದೋ ಒಂದು ಕಾಲದಲ್ಲಿ ನಾನು ಮಾಡ್ತಿದ್ದೆ, ಈಗ ನಿಲ್ಲಿಸಿದ್ದೀನಿ. ನನ್ನ ಮಕ್ಕಳ ಕಾರ್ಯಕ್ಕೆ ಅದಾಗ್ಬೋದು ಅಂತ ಬಿಟ್ಬಿಟ್ಟೆ ನಾನು. ಅವೆಲ್ಲ ಬೇಡ ಆಯಿತು. ಅವ್ರ ಕೈಲಿ ಸವಾಲು ಸ್ವೀಕಾರ ಮಾಡೋಕ್ಕಾಗಲ್ಲ, ಬಿಟ್ಬಿಡೋಣ. ಅಸೆಂಬ್ಲಿ ಬಂದಮೇಲೆ ನೆಕ್ಸ್ಟ್ ಎಲೆಕ್ಷನ್ ಆದ್ಮೇಲೆ ಮಾತಾಡೋಣ. ಎನ್ ಜಿ ಒ ಕೊಡೋಕ್ಕೋಸ್ಕರ ಅಪಾರ್ಟ್ಮೆಂಟ್ಗಳಿಗೆ ಬೆದರಿಕೆ ಹಾಕಿದಿರಿ. ನೋಡಪ್ಪ ನೋಡ್ರಿ, ನಾವು ಬೆಂಗಳೂರು ನಗರದ ಎಲ್ಲ ಜನರಿಗೂ ನಾವು ಇವತ್ತು ಕುಡಿಯೋ ನೀರನ್ನ ಇಂಥ ಕಷ್ಟ ಕಾಲದಲ್ಲೂ ನಿಭಾಯಿಸ್ತಾ ಇದ್ದೀವಿ. ಪಾಪ ಅವ್ರು ಏನಾದ್ರು ಮಾತಾಡೋಕ್ಕೆ ಬೇಕಲ್ಲ, ಡಿವೇಟ್ ಮಾಡಬೇಕಲ್ಲ. ಅವ್ರ ಮಾತುಗಳನ್ನು, ಮುತ್ತು ರತ್ನಗಳನ್ನು ಡಿವೇಟ್ ಮಾಡೋಕ್ಕೆ ಈಗ ನೋಡಿ BJPಯವರು ಎಲ್ಲ TV ಚಾನಲ್ಗಳಿಗೆಲ್ಲ ಹೋಗ್ತಾವ್ರೆ, ಏನೇನೋ ಮಾತಾಡ್ತಾವ್ರೆ, ಏನೇನೋ ಆ್ಯಂಗಲಲ್ಲಿ ಮಾತಾಡ್ತಾವ್ರೆ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಇಲ್ಲಿಗೆ ಬಿಡಿ ಅಂತ. ನಾನು ಯಾರು ರೀ? ನಡೆದವನು ಎಡಿತಾನೆ. ಯಾರು ಮಾತಾಡು ಅಂತ ಹೇಳಿದವ್ರು ಯಾರು? ಮಾತಾಡು ಅಂತ ಹೇಳಿದವ್ರು ಯಾರು? ಒಂದ್ಸತಿ ಮಾತಾಡಿದ್ಮೇಲೆ ಹೋಯ್ತು ಕೇಸು. ತಿರ್ಗಿ ಅವೆಲ್ಲ ಮಾಡೋಕ್ಕಾಗಲ್ಲ. ಬಿಡಿ, ಲೆಟ್ ಮೀ ಕ್ಲೋಸ್ ಇಟ್. ನನಗೆ ಮಿಕ್ಕಿದ್ದು ಬಟ್ ಏನು ಇದೆಯಲ್ಲ, ಜನಕ್ಕಾಗಿರೋದು, ಮಾನಸಿಕವಾಗಿ ಆಗಿರೋದು ಇದೆಯಲ್ಲ, ಅದನ್ನು ಯಾರು ತೆಗೆದಾಕಕ್ಕಾಗಲ್ಲ. ಇರಲಿ ಅವರ ನಾನು ಬೆಂಗಳೂರು ಗ್ರಾಮಾಂತರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ರಾಜ್ಯದ ವಿಚಾರ, ಇದು ಹೆಣ್ಮಕ್ಳ ವಿಚಾರ, ಹೆಣ್ಮಕ್ಳ ಸ್ವಾಭಿಮಾನದ ವಿಚಾರ. ಬಿಡಿ, ಈಗ ಫಸ್ಟು BJP ನಮಗೆ ಮೇಯ್ನ್ ಇರೋದು. ನಮಗೆ BJP ತನ್ನ ಅಸ್ತಿತ್ವವನ್ನು ಪ್ರತಿದಿನ ಕಳ್ಕೊಳ್ತಾ ಇದೆ. ನಾನು ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು, ಬೇರೆಯವರು ಯಾಕೆ ಉತ್ತರ ಕೊಡ್ತಾ ಇಲ್ಲ? BJPಯವರು ಯಾಕೆ ಯಡಿಯೂರಪ್ಪನವ್ರು ಕೊಡ್ತಾ ಇಲ್ಲ? ಯಾಕೆ ಅಶೋಕ್ ಕೊಡ್ತಾ ಇಲ್ಲ? ಯಾಕೆ ಬೇರೆಯವರೆಲ್ಲ ಕೊಡ್ತಾ ಇಲ್ಲ? ಎಲ್ಲದಕ್ಕೂ ಮಾತಾಡ್ತಾರಲ್ಲ ಅಡ್ಡಕ್ಕೆ. ಅವ್ರು ಏನು ಮಾತಾಡಿದ್ರು, ಒಬ್ರಿಗೊಬ್ರು ಏನು ಮಾತಾಡಿದ್ರು ಎಲ್ಲ ಮುಗಿದೋಯ್ತಾ?